ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವೈದೇಹಿ, ನಿಮ್ಮ ಆಶ್ರಮದಲ್ಲಿ ಎಷ್ಟು ಜನ ಇದ್ದಾರೆ? ಆಮೇಲೆ ಅವ್ರು ಕೊಡೋ ಊಟ ತಿಂಡಿ ಎಲ್ಲ ನಿನಗೆ ಇಷ್ಟ ಆಗ್ತಾ ಇತ್ತಾ? ಹಾ ಅಮ್ಮ, ಅಲ್ಲಿರೋರೆಲ್ಲ ನನ್ನನ್ನ ತುಂಬಾ ಇಷ್ಟಪಡ್ತಿದ್ರು. ಅದಕ್ಕೆ ಅವಾಗವಾಗ ನಾನು ಅಲ್ಲಿಗೆ ಹೋಗ್ಬಿಟ್ಟು ಬರೋದು. ಹೌದಾ? ಹಾಗಾದ್ರೆ ನಾನು ಅವ್ರನ್ನೆಲ್ಲ ಒಂದ್ಸಲ ನೋಡ್ಬೇಕಲ್ಲ. ಓಹ್, ಯಾಕೆ ಎಲ್ಲ ಸುಮ್ಮನಾಗ್ಬಿಟ್ಟೆ? ಓ, ನನ್ನ ಕಣ್ ಕಾಣಿಸಲ್ಲ, ಹೇಗ್ ನೋಡ್ತೀನಿ ಅಂತಲ್ಲ. ಮುಟ್ಟಿ ತಲೆ ಸವರಿ ಮಾತಾಡಿಸ್ತೀನಿ. ಸರಿ, ನಾಳೆ ನೀನು ಫ್ರೀ ಮಾಡ್ಕೋ, ಇಬ್ರು ಆಶ್ರಮಕ್ಕೆ ಹೋಗಿ ಬರೋಣ. ನಮ್ಮ ಆಶ್ರಮಕ್ಕ? ಯಾಕಮ್ಮ? ಯಾಕೆ ಅಂದ್ರೆ ಅವರು ನಿನ್ನನ್ನ 25 ವರ್ಷ ನೋಡ್ಕೊಂಡಿದ್ದಾರೆ ಕಣೆ. ಅದಕ್ಕೆ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಕೃತಜ್ಞತೆ ಹೇಳಿ ಬರೋಣ ಅಂತ. ಪಾಪ, ಅವರು ತುಂಬಾ ಖುಷಿ ಪಡ್ತಾರಲ್ವಾ? ಏ, ಯಾಕೆ ಸುಮ್ಮನಾದೆ ವೈದೇಹಿ? ಹೋಗೋಣ ತಾನೆ? ಹಾಮ್ಮ, ಸರಿ ಹೋಗೋಣ. ಹಾ, ಈಗ ಕಾಲು ಒತ್ತಿದ್ ಸಾಕು, ಮಾಡೋದಕ್ಕೆ ಬೇರೆ ಕೆಲಸ ಇದ್ರೆ ನೋಡ್ಕೊ ಹೋಗು. ಸರಿ ಅಮ್ಮ. ಏನಮ್ಮ ಇದು, ಇಲ್ಲದೆ ಇರೋ ಕಿಟ್ಲೆಲ್ಲ ಮಾಡ್ತೀಯ? ವೆಲ್ಕಮ್ ತೇಜಸ್. ಅಣ್ಣ, ಈ ಸಂಭ್ರಮ ಎಲ್ಲ ನಾನು ಜೈಲಿಂದ ಆಚೆ ಬಂದೆ ಅಂತನಾ ಅಥವಾ ಬೇಲ್ ಲೇಟಾಗಿ ಸಿಕ್ಕಿದ್ದಕ್ಕೆ ಬೇಜಾರಾಗಬಾರ್ದು ಅಂತನಾ? ತೇಜಸ್, ಬೇಲ್ ಸಿಗೋದು ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಅಲ್ಲಣ್ಣ, ತುಂಬಾ ಲೇಟ್ ಆಯಿತು. ಬಟ್ ಇಟ್ಸ್ ಓಕೆ, ಕೊನೆಗೂ ಸಿಕ್ತಲ್ಲ. ಲಾಕಪ್ಪಲ್ಲಿ ನಿನಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ತಾನೇ? ತೊಂದರೆ ಆಗೋಕ್ಕೆ ನಾನು ಯಾರು ಹೇಳಿ? ಅಗ್ನಿ ತಮ್ಮ. ನಮ್ಮ ಕಡೆ SIಗೆ ನನ್ನ ತಮ್ಮನ್ನ ಸರಿಯಾಗಿ ನೋಡ್ಕೊ ಅಂತ ಕೈ ಬಿಸಿ ಮಾಡಿದೆ. ಅವನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅವನ ಮೈನ ಬಿಸಿ ಮಾಡ್ತಾಯಿದೆ. ಅಗ್ನಿ ತಮ್ಮ ಒಳಗಡೆ ಇದ್ದಾನೆ ಅಂದರೆ ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಯಾಕಂದರೆ ನಾವು ಕಾಯಂ ಕಸ್ಟಮರ್ ಅಲ್ವಾ. ಪೊಲೀಸ್ ಸ್ಟೇಷನ್ನು ನಮಗೆ ಹೋಮ್ ಸ್ಟೇ ಇದ್ದಂಗೆ. ನಾನು ಅರೆಸ್ಟ್ ಆಗಿದ್ದೆ ಅಂತಾಗಲಿ, ಜೈಲಲ್ಲಿ ಇದ್ದೆ ಅಂತಾಗಲಿ ನನಗೆ ಬೇಜಾರಿಲ್ಲ ಅಣ್ಣ. ಆದರೆ ಆ ವೇದಾಂತ್ ವಶಿಷ್ಠ ನನ್ನ ಅಂದರ್ ಮಾಡಿಸಿದ್ನಲ್ಲ, ಅದು ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಅವನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಣ್ಣ. ಅವನಿಗೆ, ಅವನ ಫ್ಯಾಮ್ಲಿಗೆ ಒಂದು ಗತಿ ಕಾಣಿಸ್ತೀನಿ. ಅವ್ರನ್ನ ಸರ್ವನಾಶ ಮಾಡಿ ತಿಥಿ ಊಟ ಮಾಡಿದ್ಮೇಲೆ ನನಗೆ ಸಮಾಧಾನ. ನನ್ನ ತಮ್ಮನ್ನ ಅರೆಸ್ಟ್ ಮಾಡಿಸ್ದವನ್ನ ಸುಮ್ಮನೆ ಬಿಡ್ತೀನ ತೇಜಸ್? ಅವನಿಗೆ ಏನು ಮಾಡಬೇಕು ಅದನ್ನ ಮಾಡಿದ್ದೀನಿ. ಅವನು ನಿನ್ನನ್ನು ಅರೆಸ್ಟ್ ಮಾಡಿಸಿರ್ಬೋದು, ಆದರೆ ಅವನ್ನ ನಾನು ಅರೆಸ್ಟ್ ಮಾಡಿದ್ದೀನಿ. ಏನು ಹೇಳ್ತಾ ಇದೀಯಣ್ಣ? ನೀನು ಏನು ಹೇಳ್ತಾ ಇದೀಯ ನಂಗೆ ಅರ್ಥ ಆಗ್ತಿಲ್ಲ. ಅಣ್ಣ, ಇವನು ವೇದಾಂತ್ ವಶಿಷ್ಠ ಅಲ್ವಾ? ಎಸ್, ಮಿಸ್ಟರ್ ವೇದಾಂತ್ ವಶಿಷ್ಠ. ಅಣ್ಣ, ಅಂದರೆ ನೀವು ಈ ವೇದಾಂತ್ನ ಥ್ಯಾಂಕ್ಸ್ ಅಣ್ಣ, ನೀನು ನಂಗೆ ತುಂಬ ಒಳ್ಳೆ ಗಿಫ್ಟೇ ಕೊಟ್ಟೆ. ಆ ವೇದಾಂತ್ ವಶಿಷ್ಠನ ಈ ಪರಿಸ್ಥಿತಿಲಿ ನೋಡೋಕ್ಕೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಇದೇ ಖುಷಿಗೆ ಹಬ್ಬ ಮಾಡೋಣ, ಬಾರ್ಸ ಟಮ್ಟೇಣ.
ಚೆನ್ನಾಗಿ ಕೊಡಿ. ನನ್ನ ಬೈಕ್ ವಿಷ ಹಾಕಿ ನೀನ್ ಮಾತ್ರ ಜ್ಯೂಸು ಡ್ರೈ ಫ್ರೂಟ್ಸು. ಏಯ್, ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ಯಾಕೆ ಹುಚ್ಚುಚ್ಚಾಗಾಡ್ತಿದ್ಯಾ? ಮರ್ಯಾದೆ ಕೊಟ್ಟು ಮಾತಾಡು. ಗಿಲ್ಲ ಅಂತಂದ್ರೆ ಏನ್ ಚೆನ್ನಾಗಿರಲ್ಲ. ಏನಕ್ಕೆ ನಿನ್ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು? ನನ್ನ ಗಂಡ ನಿನ್ನನ್ನ ಈ ಮನೆ ನೋಡ್ಕೊಳ್ಳೋದಕ್ಕೆ ಇಟ್ಟಿರೋದು. ನಿನ್ ಲೆಕ್ಕಕ್ಕೆ ವೈದೇಹಿ ಮಾತ್ರ ಮನೆ ಕೆಲ್ಸದೋಳು, ನೀನು ಮನೆ ಕೆಲ್ಸದೋಳೆ. ಏಯ್, ಸಾಕ್ ನಿಲ್ಸು. ಯಾಕೆ ಹೀಗೆ ಅರ್ಚ್ಕೋತಾ ಇದ್ಯಾ? ಅದೇನು ಅಂತ ಕಾರಣ ಹೇಳು. ಯಾಕೆಂದ್ರೆ ಆ ಮುದುಕಿ ಕೈ ಹೊತ್ತು ಕಾಲು ಹೊತ್ತು ಅಂತ ಹಿಂಸೆ ಮಾಡ್ತಾ ಇದ್ದಾಳೆ. ಆಶ್ರಮಕ್ಕೆ ಕರ್ಕೊಂಡೋಗು, ಅಲ್ಲಿರೋರ್ನೆಲ್ಲ ಪರಿಚಯ ಮಾಡಿಸು ಅಂತ ಸುಮ್ಮನೆ ನನ್ನ ಹಿಂದೆ ಬಿದ್ದಿದ್ದಾಳೆ. ನೋಡು, ನೀನ್ ಏನ್ ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ. ಆ ಮುದುಕಿ ನನ್ನನ್ನ ನಾಳೆ ಆಶ್ರಮಕ್ಕೆ ಕರಿಬಾರ್ದು. ಹಾಗೇನಾದ್ರೂ ಕರೆದ್ರೆ ಎಲ್ರಿಗೂ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏಯ್, ಎಲ್ಲ ಕೆಲಸ ನನಗೆ ಹೇಳಕ್ ಬರ್ಬೇಡ. ನೇನು ಕೆಲಸನ ನೇನು ಮಾಡು. ಹಲೋ ತೇಜಸ್, ಎಲ್ಲಿದ್ಯಪ್ಪ? ಬೇಲ್ ಆಯ್ತಾ? ಸೂಪರ್ ಕಣೋ. ವೇದಾಂತ್ ಕಿಡ್ನಾಪ್ ಆಗಿದ್ದಾನೆ. ಹೌದು, ನಮಗೆ ನಿನ್ ತರ ಸುಳ್ಳು ಹೇಳಕ್ ಅಭ್ಯಾಸ ಇಲ್ಲ. ಹೇಳಿದ್ದನ್ನೇ ಮಾಡ್ತೀವಿ, ಮಾಡೋದನ್ನೇ ಹೇಳ್ತೀವಿ. ಅಲ್ಲಿಗೆ ವೇದಾಂತ್ನ ಕಿಡ್ನಾಪ್ ಮಾಡಿರೋದು ಕನ್ಫರ್ಮ್ ಅಂತ? 200% ಕನ್ಫರ್ಮ್. ಯಾಕೆ? ಅಕ್ಕನ ಮಗ ಕಿಡ್ನಾಪ್ ಆಗಿದ್ದಾನೆ ಅಂತ ಸಂಕಟನಾ? ಏಯ್, ಸಂಕಟ ಆಗ್ತಿದೆ, ಮನಸ್ಸಿಗೆ ಹಿಂಸೆ ಆಗ್ತಿದೆ ಅನ್ನೋ ಪ್ರಶ್ನೆ ಅಲ್ಲ. ಈಗ ಕಿಡ್ನಾಪ್ ಮಾಡಿಸೋ ಅವಶ್ಯಕತೆ ಏನಿತ್ತು ಅಂತ ನನ್ನನ್ನು. ಯಾಕೆ? ನಾವು ಮಾಡೋದ್ನೆಲ್ಲ ನಿನಗೆ ಹೇಳ್ಬಿಟ್ಟೆ ಮಾಡ್ಬೇಕಾ? ನೋಡು, ನೀನು ನಾವು ಹೇಳ್ದಂಗೆ ಕೇಳ್ಕೊಂಡಿರೋಳು. ಏನಿದು? ಪಾವ ಹೋಗಿ ಇಷ್ಟೊತ್ತಾಯ್ತು, ಯಾಕಿನ್ನು ಕಾಲ್ ಮಾಡಿಲ್ಲ? ನಾನೇ ಕಾಲ್ ಮಾಡಿ ಕೇಳ್ತೀನಿ. ಹಲೋ, ನೋಡಿ ನಂದಿ. ಹಲೋ ಬಾಬಾ, ಸ್ಟೇಷನ್ಗೆ ರೀಚ್ ಆದ್ರ? ಅಲ್ಲಿ ವೇದಾಂತ್ ಸಿಕ್ಕತ್ನಾ? ಏನು ಗಲಾಟೆ ಆಗಿಲ್ಲ ತಾನೆ? ರೌಡಿ ನದ್ನಿ, ಅವನು ಸ್ಟೇಷನ್ಗೂ ಬಂದಿಲ್ವಂತೆ. ಏನ್ ಹೇಳ್ತಿದ್ದೀರಾ ಬಾಬಾ? ಅವ್ನು ಸ್ಟೇಷನ್ಗೆ ಹೋಗಿದ್ದು, ಅಲ್ಲಿ ಸರಿಯಾಗಿ ವಿಚಾರಿಸಿ ನೋಡಿ. ವಿಚಾರಿಸೇ ರೌಡಿ ನದ್ನಿ, ಇಲ್ಲಿರೋ ಆಫೀಸರ್ಸ್ ಎಲ್ಲ ಅವನ ಈ ಕಡೆ ಬಂದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ ಬಾಬಾ, ಅವ್ನು ಸ್ಟೇಷನ್ಗೆ ಹೋಗ್ತೀನಿ ಅಂತಾನೆ ಹೋಗಿದ್ದು. ನಾನು ಫೋನ್ ಮಾಡಿದ್ರೆ ರಿಸೀವ್ ಬೇರೆ ಮಾಡ್ತಿಲ್ಲ. ನೀವು ಒಂದ್ಸತಿ ಕಾಲ್ ಮಾಡಬೇಕಿತ್ತು. ಕಾಲ್ ಮಾಡಿದ್ರಾ? ಹಾ, ಅವ್ರಿಗೂ ಕಾಲ್ ಮಾಡಿದ್ದೆ, ರಿಂಗ್ ಆಯ್ತು, ಬಟ್ ಪಿಕ್ ಮಾಡ್ತಿಲ್ಲ. ನನ್ಗೆ ಯಾಕೋ ಎಲ್ಲೋ ಮಿಸ್ ಹೊಡಿತಿದೆ ಅಂತ ಅನಿಸ್ತಿದೆ. ಬಾಬಾ, ಎಲ್ಲಿಗೆ ಹೋಗಿರೋದಕ್ಕೆ ಸಾಧ್ಯ? ಯಾವುದಕ್ಕೂ ಒಂದ್ಸತಿ ಪ್ರಜ್ವಲಿಗೆ ಕಾಲ್ ಮಾಡಬೇಕಿತ್ತು. ಹಾ, ಮಾಡ್ತೀನಿ. ಸರ್, 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 ಪ್ರಜ್ವಲೇ ಕಾಲ್ ಮಾಡಿದ್ರು. ಹಲೋ ಪ್ರಜ್ವಲ್. ಹಲೋ. ಹಲೋ, ಯಾರು ಮಾತಾಡ್ತಿರೋದು ನೀವು? ಹಲೋ ಸರ್, ಅವ್ರು ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಸರ್. ಪ್ರಜ್ವಲ್ ಎಲ್ಲಿ? ಸರ್, ಲೊಕೇಶನ್ ಕಳಿಸ್ತೀನಿ, ಬೇಗ ಬಂದ್ಬಿಡಿ ಸರ್. ಸರಿ ಸರಿ, ಬಂದೆ.
ಅಂತ ನಿಮ್ಮನ್ನ ನೀವು ಕರ್ಕೊಂಡು ಹೋಗ್ತಾ ಇದೀನಿ. ಯಾಕೇನು ಅಂತ ಕೇಳಿ ಅಂದ್ರೆ ಬರ್ತಾ ಇರ್ಬೇಕು, ಓಕೆನಾ? ಯಾವ ಟೈಮಲ್ಲಿ ಹೇಗ್ ನಡ್ಕೋಬೇಕು ಅಂತ ಗೊತ್ತಾಗೋದಿಲ್ವಾ? ಇಲ್ಲಿಂದ ಸುಮ್ನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಸರಿಯಾಗಿ ಬಯಸ್ಕೊಳ್ತೀಯ. ಆದ್ಯ, ನೀನಾ? ಅಜ್ಜಿ ಅನ್ಕೊಂಡ್ಬಿಟ್ಟು ರೇಗ್ಬಿಟ್ಟೆಮ್ಮ. ಸಾರಿ ಪುಟ್ಟ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಪರವಾಗಿಲ್ಲ ಅಮ್ಮ. ಆದ್ರೆ ನೀವು ಅಜ್ಜಿ ಮೇಲೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಅಜ್ಜಿ ಏನಾರು ಅಂದ್ರ? ನಾನು ಹೇಳ್ತೀನಿ ಆದ್ಯ, ಇವತ್ತು ಯಾಕೋ ನಿಮ್ಮ ಅಮ್ಮಂಗೆ ನಿಮ್ಮಪ್ಪ ತುಂಬಾ ನೆನಪಾಗ್ತಿದಾರಂತೆ. ಪಾಪ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ. ಸಾರಿ ಅಮ್ಮ, ನಾವು ಎಷ್ಟು ಸ್ವಾರ್ಥಿಗಳು ಅಂತ ಇದರಲ್ಲೇ ಗೊತ್ತಾಗತ್ತೆ. ಯಾಕಾದ್ಯ? ನಾವು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ ಬಿಟ್ರೆ ನಿಮ್ಮ ಬಗ್ಗೆ, ನಿಮ್ಮ ಫೀಲಿಂಗ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಮಗೆ ನೀವು ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ, ಅದು ಮಾತ್ರ ಕಾಣಿಸುತ್ತೆ. ಅದೇ ನಿಮಗೆ ಬೇಜಾರಾಗಿದೆ, ಅಪ್ಪ ಏನೋ ನೋವು ಕಾಡ್ತಾ ಇದೆ ಅನ್ನೋದು ಕಾಣಿಸೋದೇ ಇಲ್ಲ. ನಿಮ್ಗೆ ಯಾವತ್ತೂ ಅಪ್ಪ ಅದನ್ನ ನೋವು ಕಾಡಬಾರ್ದು. ನಿಮ್ಮನ್ನು ಹಾಗೆ ನೋಡ್ಕೊಳ್ತೀನಿ. ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ, ಓಕೆನಾ? ಅಮ್ಮ, ಇವತ್ತು ಶಾಪಿಂಗಿಗೆ ಹೋಗೋಣ, ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ಓಕೆ? ಸರಿ, 10 ನಿಮಿಷದಲ್ಲಿ ಬರ್ತೀನಿ, ರೆಡಿ ಆಗಿರಿ. ಇವ್ರಿಗೆಲ್ಲ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ತಮ್ಮಷ್ಟಕ್ಕೆ ತಾವೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಇಷ್ಟು ವಯಸ್ಸಾಗಿದ್ರು ಮೈ ಮೇಲೆ ಬೀಳ್ತಾರೆ. ಮಾತು ತಪ್ಕೊಳ್ಳೋದು ಅಪ್ಕೊಳ್ಳೋದು ಮಾಡ್ತಾರೆ. ಇವಳು ನೋಡಿದ್ರೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತಾಳೆ. ಅಲ್ಲಿ ನೋಡಿದ್ರೆ ತೇಜಸ್ ರಿಲೀಸ್ ಆಗಿ ಬಂದಿದ್ದಾನೆ. ಇವಳ ಜೊತೆ ನಾನು ಶಾಪಿಂಗ್ ಹೋಗ್ಲಾ, ಅಜ್ಜಿ ಜೊತೆ ಆಶ್ರಮಕ್ಕೆ ಹೋಗ್ಲಾ? ನೇಣಿ ಮನೆಗೆ ಬಂದಿರೋದು ತಾಯಿಯಾಗಿ ಅನ್ನೋದನ್ನ ಮರಿಬೇಡ. ಮಕ್ಕಳು ಅಂದಮೇಲೆ ತಾಯಿನ ಅಪ್ಕೊಳ್ಳೋದು, ಕೇರ್ ತಗೊಳ್ಳೋದು ಎಲ್ಲ ಸಹಜ. ಇವರು ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ. ತಲೆ ಕೆಡ್ಸ್ಕೊಳಕ್ ಆರಾಮಾಗಿ. ಇವ್ರು ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ ಸುಹಾಸಿನಿ. ಇವತ್ತು ಆಶ್ರಮ ಕರ್ಕೊಂಡು ಹೋಗು ಅಂತಾರೆ, ನಾಳೆ ಸ್ಮಶಾನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ನಾಡಿದ್ದು ಸಾಯಿಸಿ ಅಲ್ಲೇ ಮಣ್ಣು ಮುಚ್ತೀನಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಕೇಳಕ್ಕಾಗುತ್ತಾ? ಅಮ್ಮ ಏನೋ ತಮಾಷೆಗೆ ಹೇಳಿರ್ತಾರೆ, ನೇನ್ ಯಾಕೆ ಅದನ್ನ ಸೀರಿಯಸ್ ಆಗಿ ತಗೋತಾ ಇದೆಯಾ? ನೋಡು, ಅಮ್ಮನಿಗೆ ಏನಾದರೂ ಹೇಳಿ ನಾನು ಅದನ್ನು ಅವಾಯ್ಡ್ ಮಾಡ್ತೀನಿ. ಆದರೆ ನೀನು ಆದ್ಯ ಜೊತೆ ಶಾಪಿಂಗ್ ಹೋಗು. ನೀನು ಹೋಗಲ್ಲ ಅಂದರೆ ಅವಳಿಗೆ ಅನುಮಾನ ಬರುತ್ತೆ. ನನ್ನ ಮನೆಯಲ್ಲಿ ನನ್ನ ರಾಣಿ ಥರ ಇದ್ದೆ, ಈ ಮನೆಯಲ್ಲಿ ರೆಕ್ಕೆ ಕಿತ್ತಿರೋ ಹಕ್ಕಿ ಥರ ಇದ್ದೀನಿ. ಇವ್ರು ಏನು ಹೇಳ್ತಾರೋ ಕೇಳಬೇಕು, ಎಲ್ಲಿ ಕರೀತಾರೋ ಅಲ್ಲಿ ಹೋಗಬೇಕು. ಎಲ್ಲ ನನ್ನ ಕರ್ಮ. ಛೇ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ವಿಕ್ಕಿ ಅವ್ರು ಬೇರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಆವಾಗ ಏನಾಯ್ತೋ ಏನೋ. ಏನೂ ಆಗಿರಲ್ಲ, ಸಮಾಧಾನ ಮಾಡ್ಕೊ. ಪ್ರಜ್ವಲ್, ಬಾಬಾ, ಪ್ರಜ್ವಲ್, ಪ್ರಜ್ವಲ್ ಏನಾಯ್ತು? ಪ್ರಜ್ವಲ್, ಪ್ರಜ್ವಲ್ ಮಾತಾಡು. ಬಾಬಾ, ಯಾಕೆ ಇವ್ರೇನು ಮಾತಾಡ್ತಾ ಇಲ್ಲ? ಇವ್ರು ಎಲ್ಲಿ ಸಿಕ್ಕಿದ್ರು ನಿಮ್ಗೆ? ವೇದಾಂತ ಎಲ್ಲಿ ಬಾಬಾ? ವೇದಾಂತ ಯಾಕೆ ಕರ್ಕೊಂಡ್ ಬಂದಿಲ್ಲ? ಅವನೆಲ್ಲಿ ಬಾಬಾ? ಪ್ರಜ್ವಲ್ ಮಾತಾಡಿ. ಪ್ರಜ್ವಲ್ ರೌಡಿ ನೀನು ಒಂದೇ ಸಮಯಕ್ಕೆ ಪ್ರಜ್ವಲ್ನ ಕೇಳಿದ್ರೆ ಅವ್ನು ಏನು ಹೇಳ್ತಾನೆ? ಪ್ರಜ್ವಲ್ಗೆ ಹಾಫ್ ಕಾನ್ಷಿಯಸ್ ಇದೆ ಅಷ್ಟೇ. ಅವನು ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಅವನಿಗೆ ಸ್ವಲ್ಪ
ಎನರ್ಜಿ ಬರೋಕ್ಕೆ ಜ್ಯೂಸ್ ಏನಾದ್ರೂ ತಗೊಂಬರ್ತೀಯಾ? ಹಾ ಬಾವ, ತಗೊಂಡ್ ಬರ್ತೀನಿ. ನೋಡು, ಆ ವೇದಾಂತಮ್ಮ ವಿಕ್ರಾಂತ್ ಅವ್ರ ಅಣ್ಣನ ಹುಡ್ಕೊಂಡು ಅಲ್ಲಿಗೆ ಯಾವಾಗ ಬೇಕಾದರೂ ಬರ್ಬೋದು. ಅದಕ್ಕೆ ಆದಷ್ಟು ಕೇರ್ಫುಲ್ ಆಗಿರಿ. ಹಾಗೆ ಇನ್ನೊಂದು ವಿಷಯ, ಆ ವೇದಾಂತನ ನಾವೇ ಕಿಡ್ನ್ಯಾಪ್ ಮಾಡಿರೋದು, ಅವ್ನು ನಮ್ಮ ಫಾರ್ಮ್ ಹೌಸಲ್ಲಿ ಇದ್ದಾನೆ ಅನ್ನೋದು ಆಚೆ ಎಲ್ಲೂ ಗೊತ್ತಾಗಬಾರ್ದು. ನೀವು ಆಚೆ ಬರೋಕ್ಕೆ ಹೋಗಬೇಡಿ. ನಿಮ್ಗೇನು ಬೇಕೋ ಅದ್ರ ವ್ಯವಸ್ಥೆ ಆಗುತ್ತೆ. ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ನಾನು ಬರ್ತೀನಿ. ಅಲ್ಲಿವರೆಗೂ ಅವನ್ನ ಹುಷಾರಾಗಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಓಕೆ. ಇರೋ ತೇಜಸ್, ಎಲ್ಲಿಗೆ ಹೋಗ್ತಾ ಇದೆಯಾ? ವೇದಾಂತ್ಗೆ ಒಂದು ಗತಿ ಕಾಣಿಸೋಕ್ಕೆ ಸ್ವಲ್ಪ ಹೊತ್ತಲ್ಲಿ ನಿಮಗೆ ಗೊತ್ತಾಗುತ್ತೆ. ಸಮಾಧಾನ ಮಾಡ್ಕೊ. ಏನು ಮಾಡಿದ್ರೂ ಸರಿಯಾಗಿ ಪ್ಲಾನ್ ಮಾಡಬೇಕು. ನಿನ್ನ ಥರ ಆವೇಶ ಪಟ್ಟಿದ್ರೆ ಯಾವಾಗಲೂ ಮುಗಿಸ್ತಾ ಇದೆ. ಹಬ್ಬದ ದಿನ ನಿನ್ನ ಮೇಲೆ ಕೈ ಮಾಡ್ದಾಗಲೇ ಮುಗಿಸ್ತಾ ಇದೆ. ಆದರೆ ಅದಕ್ಕೆ ಒಂದು ಟೈಮ್ ಬರುತ್ತಂತ ಸುಮ್ಮನೆ ಇದ್ದೀನಿ. ನೀನು ಅಷ್ಟೇ, ಸ್ವಲ್ಪ ಸಮಾಧಾನ ಆಗಿರೋ. ಹಾಗಾದರೆ ಅವ್ನು ಕಿಡ್ನ್ಯಾಪ್ ಮಾಡಿ ಏನು ಪ್ರಯೋಜನ? ನೀವು ಅವನ್ನ ಕಿಡ್ನ್ಯಾಪ್ ಆದರೂ ಮಾಡಿದ್ದೇನಕ್ಕೆ? ಉದ್ದೇಶ ಅಲ್ಲದೆ ಈ ಅಗ್ನಿ ಯಾವ ಕೆಲಸನೂ ಮಾಡಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ಅಪ್ಪ ಅಮ್ಮ ಜೈಲಿಂದ ಆಚೆ ಬರ್ತಾ ಇದ್ದಾರೆ. ಆಗ ಅವ್ರಿಗೆ ಈ ವೇದಾಂತನ ಗಿಫ್ಟ್ ಆಗಿ ಕೊಡ್ತೀನಿ. ಅಪ್ಪ ಅಮ್ಮ ಬರುವವರೆಗೂ ಸುಮ್ಮನೆ ಇರು. ಅವ್ರು ಬಂದ ಮೇಲೆ ಅವ್ರ ಕಣ್ಣು ಮುಂದೆನೇ ಆ ವೇದಾಂತನ ಶೂಟ್ ಮಾಡು. ಸರಿ ಅಣ್ಣ, ನಾನು ಅಲ್ಲಿವರೆಗೂ ವೇಟ್ ಮಾಡ್ತೀನಿ. ಆಮೇಲೆ ಅವ್ನ ಬಾಡಿಗೆ 100 ಬುಲೆಟ್ ಇಳಿಸ್ತೀನಿ. 100 ಇಲ್ಲ, 1000 ಬುಲೆಟ್ ಇಳಿಸು, ಯಾರು ಕೇಳಲ್ಲ. ಪ್ರಜ್ವಲ್ಗೆ ಏನಾಯ್ತು? ಏನ ಕೈಯೆಲ್ಲ ಬ್ಯಾಂಡೇಜ್ ಹಾಕಿದ್ದಾರೆ. ಪ್ರಜ್ವಲ್, ಐ ಓಕೆ? ಏನಾಯ್ತು ನಿಮಗೆ? ಆದ್ಯ, ನಾನು ಅಗ್ರಜನ ಹುಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಆವಾಗ ಪ್ರಜ್ವಲ್ ನಂಬರಿಂದ ನನಗೆ ಕಾಲ್ ಬಂತು. ಯಾರೋ ಒಬ್ರು ಮಾತಾಡಿ ಪ್ರಜ್ವಲ್ ಇಲ್ಲಿದ್ದಾರೆ ಅಂತ ಲೊಕೇಶನ್ ಕಳಿಸಿದ್ರು. ಆ ಲೊಕೇಶನ್ಗೆ ಹೋಗಿ ನೋಡಿದ್ರೆ ಪ್ರಜ್ವಲ್ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ರು. ಆಕ್ಸಿಡೆಂಟ್ ಏನಾದರೂ ಆಗಿರ್ಬೋದಾ? ಏನಾಯ್ತು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಆದ್ಯ. ಬಟ್ ಪ್ರಜ್ವಲ್ ಸರಿಯಾದ ಮೇಲೆ ಅದನ್ನೆಲ್ಲ ಹೇಳಬೇಕು. ಅವನಲ್ಲಿ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದ ನೆನೆಸ್ಕೊಂಡ್ರೆ ಇವಾಗಲೂ ಭಯ ಆಗುತ್ತೆ. ಏನು ಹೇಳ್ತಿದ್ದೀರ ಬಾವ? ಹಾಗಾದ್ರೆ ವೇದಾಂತ್ ಎಲ್ಲಿದ್ದಾನೆ? ಅವ್ನಿಗೇನು ಆಗಿಲ್ಲ ತಾನೆ? ಏನಾಗಿದೆ ಅಂತ ಗೊತ್ತಿಲ್ಲ ರೋಡಿನಾದ್ನಿ. ಅಗ್ರಜ ಎಲ್ಲಿದ್ದಾನೆ ಆ್ಯಂಡ್ ಅವ್ರು ಯಾಕೆ ಔಟ್ಸ್ಕರ್ಟ್ಸ್ ಲೊಕೇಶನ್ ಕಳಿಸಿದ್ರು, ಆ್ಯಂಡ್ ಪ್ರಜ್ವಲ್ ಯಾಕೆ ಪ್ರಜ್ಞೆ ತಪ್ಪಿದ್ದಿದ್ರು, ಅದೆಲ್ಲ ಪ್ರಜ್ವಲ್ಗೆ ಪ್ರಜ್ಞೆ ಬಂದಾದ್ಮೇಲೆ ಗೊತ್ತಾಗೋದು. ಬಾಬಾ, ಪ್ರಜ್ವಲ್ ಸುಧಾರಿಸ್ಕೋತಿದ್ದಾರೆ ಅನ್ಸುತ್ತೆ. ಕೇಳಿ ಬಾಬಾ. ಪ್ರಜ್ವಲ್, ಆರ್ ಯು ಓಕೆ? ವೇದಾಂತ್ ಸರ್, ಮಾತಾಡಿ ಪ್ರಜ್ವಲ್. ಪ್ರಜ್ವಲ್, ಏನಾಗಿದೆ? ಅಗ್ರಜ ಎಲ್ಲಿದ್ದಾನೆ? ಪ್ರಜ್ವಲ್, ಹೇಳಿ ಪ್ರಜ್ವಲ್, ಏನಾಗಿದೆ? ವೇದಾಂತ್. ಹಾಂ, ಅಗ್ರಜಂಗೆ ಏನಾಗಿದೆ? ವೇದಾಂತ್ ಸರ್, ಹಾಂ, ಕಿಡ್ನಾಪ್ ಆಗಿದ್ದಾರೆ.